ಜ್ಞಾನ ಜ್ಞಾನವ್ಯಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಇದೀಗ ಮಳಲಿ ಮಸೀದಿ ವಿವಾದ ತಾರಕಕ್ಕೇರ್ತಾ ಇದೆ. ಮಂಗಳೂರಿನ ಮಳಲಿ ಮಸೀದಿ ಸರ್ವೆಗೆ ವಿಎಚ್ಪಿ ಇದೀಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದೆ. ಈ ಅರ್ಜಿಯ ವಿಚಾರಣೆ ಇದೆ ಸೋಮವಾರ ನಡೆಯೋದಕ್ಕಿದೆ. ಜ್ಞಾನವ್ಯಾಪಿ ಮಾದರಿಯಲ್ಲೇ ಮಳಲಿ ಮಸೀದಿ ವಿವಾದ ಇದೀಗ ತಾರಕಕ್ಕೇರ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಮಳಲಿ ಮಸೀದಿಯಲ್ಲಿ ಸರ್ವೆಗೆ ವಿಎಚ್ಪಿ ಅರ್ಜಿಯನ್ನು ಸಲ್ಲಿಸಿದೆ. ಮಂಗಳೂರು ಸಿವಿಲ್ ಕೋರ್ಟ್ಗೆ ಹೊಸದಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಜ್ಞಾನವ್ಯಾಪಿ ಮಾದರಿಯಲ್ಲೇ ಮಳಲಿ ಮಸೀದಿ ಸರ್ವೆಗೆ ಅರ್ಜಿಯನ್ನು ಹಾಕಿರೋದು. ಈ ಅರ್ಜಿಯ ವಿಚಾರಣೆ ಇದೇ ಸೋಮವಾರ ನಾಡಿದ್ದು ನಡೆಯೋದಕ್ಕಿದೆ ಸಿವಿಲ್ ನ್ಯಾಯಾಲಯದಲ್ಲಿ. ಜ್ಞಾನವ್ಯಾಪಿ ಮಾದರಿಯಲ್ಲೇ ಇದೀಗ ಮಳಲಿ ಮಸೀದಿ ವಿವಾದ ದಿನೇ ದಿನೇ ಜೋರಾಗ್ತಾ ಇದೆ. ಮಳಲಿ ಮಸೀದಿ ಪರ ಅರ್ಜಿಯನ್ನ ಒಂದು ಕಡೆ ಹೈಕೋರ್ಟ್ ತಿರಸ್ಕಾರ ಮಾಡಿತ್ತು. ಹೈಕೋರ್ಟ್ನಲ್ಲಿ ವಿಎಚ್ಪಿಗೆ ಮತ್ತೆ ಗೆಲುವಾಯಿತು. ಸಿವಿಲ್ ಕೋರ್ಟ್ ಮೂಲಕ ತಡೆಯಾಜ್ಞೆಯನ್ನ ವಿಎಚ್ಪಿ ತಂದಿತ್ತು. ತೀರ್ಪನ್ನು ಪ್ರಶ್ನಿಸಿ ಇದೇ ಹೈಕೋರ್ಟ್ ಮೆಟ್ಟಿಲೇರಿತ್ತು ಮಸೀದಿ ಸಮಿತಿ. ಆ ಮಳಲಿ ಮಸೀದಿ ಪರ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕಾರವನ್ನ ಮಾಡಿದೆ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಶ್ರೀಗಳಿಗೆ ನಮಸ್ತೆ. ಜ್ಞಾನವ್ಯಾಪಿ ಮಾದರಿಯಲ್ಲಿ ಇದೀಗ ಮಳಲಿ ಮಸೀದಿ ವಿವಾದ ತಾರಕಕ್ಕೇರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ವೆ ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದೆ. ನಿರೀಕ್ಷೆ ಏನಿದೆ ಅಂತ ಹೇಳಿ? ನಾವು ಪ್ರಾರಂಭ ಆ ವ್ಯವಸ್ಥೆಯ ಒಳಗೆ ಹೋಗುವಾಗ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅದನ್ನ ಕಣ್ಣಾರೆ ಕಂಡು ಅದರ ಮೇಲೆ ನಾವು ಸಿವಿಲ್ ಕೋರ್ಟ್ ಅಲ್ಲಿ ಅದಕ್ಕೆ ದಾವೆಯನ್ನು ಹೂಡಿದೆವು ಸಂಘಟನೆಯ ವತಿಯಿಂದ. ನಮ್ಮ ಏನು ನಾವು ಅರ್ಜಿ ದಾಖಲು ಮಾಡಿದೆವು ಆ ಅರ್ಜಿಗೆ ಸನ್ಮಾನ್ಯ ನ್ಯಾಯಾಲಯ ಮಾನ್ಯತೆ ಕೊಟ್ಟು ಆ ಸಂದರ್ಭದಲ್ಲಿ ಮಸೀದಿಯ ಪುನರ್ನಿರ್ಮಾಣಕ್ಕೆ ತಡೆಯನ್ನು ಒಡ್ಡಿತು. ಅದು ಹಾಗೆ ನಡೆದಿತ್ತು. ಯಾವಾಗ ಜ್ಞಾನವ್ಯಾಪಿ ವ್ಯವಸ್ಥೆಯ ತೀರ್ಮಾನವನ್ನ ಸನ್ಮಾನ್ಯ ನ್ಯಾಯಾಲಯ ತೀರ್ಪು ಕೈಗೆತ್ತಿಕೊಂಡು ಅದರ ಸರ್ವೆಗೆ ಏನು ಅವಕಾಶ ಮಾಡಿಕೊಟ್ಟಿತ್ತು, ಅದೇ ಮಾದರಿಯಲ್ಲಿ ನಮಗೂ ಮಳಲಿ ಮಸೀದಿಯ ಸರ್ವೆಯನ್ನ ಎಎಸ್ಐಗೆ ತಾವು ಅವಕಾಶ ಮಾಡಿಕೊಡಬೇಕು ಅನ್ನುವ ವಿಷಯವನ್ನ ನಾವು ಈಗಾಗಲೇ ಸನ್ಮಾನ್ಯ ನ್ಯಾಯಾಲಯದ ಕದ ತಟ್ಟಿದ್ದೇವೆ. ಮರು ಪರಿಶೀಲನಾ ಅರ್ಜಿಯನ್ನ ನಾವು ಈಗಾಗಲೇ ದಾಖಲು ಮಾಡಿದ್ದೇವೆ. ಈ ದೃಷ್ಟಿಯಿಂದ ನಮಗೆ ಆಶಾವಾದವಿದೆ ಮತ್ತು ನಮಗೆ ಅದರ ಮೇಲೆ ಪೂರ್ಣ ವಿಶ್ವಾಸವಿದೆ. ಆ ಮಸೀದಿಯಲ್ಲಿರುವಂತಹ ಎಲ್ಲಾ ಕುರುಹುಗಳನ್ನ, ಮೇಲ್ಛಾವಣಿ ಮತ್ತು ಅದರ ಎಲ್ಲ ವ್ಯವಸ್ಥೆಗಳನ್ನ ಗಮನಿಸಿದಾಗ ಅದು ಒಂದು ಹಿಂದೂ ದೇವಾಲಯ ಎನ್ನುವುದಕ್ಕೆ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಸಂಶಯಾಸ್ಪದ ವಿಷಯಗಳು ಅದರಲ್ಲಿಲ್ಲ ಎನ್ನುವುದನ್ನು ನಾವು ಖುದ್ದಾಗಿ ಮನಗಂಡಿದ್ದೇವೆ. ಆ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲೇ ಇದ್ದೇವೆ. ಹಾಗಿರುವುದರಿಂದ ನಮಗನ್ನಿಸ್ತದೆ ಜ್ಞಾನವ್ಯಾಪಿ ವಿಷಯದಲ್ಲಿ ಹೇಗೆ ಸನ್ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು ಅದೇ ಮಾದರಿಯಲ್ಲಿ ಇದರಲ್ಲೂ ನಮಗೆ ತೀರ್ಪು ಕೊಡ್ತದೆ ಅನ್ನುವ ಪೂರ್ಣ ನಂಬಿಕೆ ಮತ್ತೆ ವಿಶ್ವಾಸ ನಮಗಿದೆ ಎನ್ನುವುದನ್ನ ನಾವು ರಿಪಬ್ಲಿಕ್ ವಾಹಿನಿಯ ಮೂಲಕ ವೀಕ್ಷಕ ಬಂಧುಗಳಿಗೆ ಮನಗಾಣಿಸ್ತೇವೆ. ಥ್ಯಾಂಕ್ ಯು ಶ್ರೀಗಳೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದಕ್ಕಾಗಿ.